ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಹನ್ನೊಂದು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದೆ ಎಸ್ಐಟಿ ಟೀಮ್. ತನಿಖಾಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸುಜಾತಾ ತಂಡ ಹೊಡೆದಿರೋದು. ವಿಚಾರಣೆಯನ್ನ ಮುಗಿಸಿ ಕಚೇರಿಯಿಂದ ಹೊರಟ ಸುಜಾತಾ ಭಟ್ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಸುಜಾತಾ ಭಟ್ಗೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನೇ ನೀಡದೆ ಸುಜಾತಾ ಭಟ್ ಅಲ್ಲಿಂದ ತೆರಳಿರೋದು. ಬೆಳ್ತಂಗಡಿ ತಾಲೂಕಿನಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಸುಜಾತಾ ಭಟ್ ವಿಚಾರಣೆ ನಡೆಸಲಾಯಿತು. ಸತತ 11 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು ಎಸ್ಐಟಿ ಟೀಮ್. ತನಿಖಾಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಸುಜಾತಾ ತಂಡ ಹೊಡೆದಿದ್ದಾರೆ. ವಿಚಾರಣೆಯನ್ನ ಮುಗಿಸಿ ಕಚೇರಿಯಿಂದ ಸುಜಾತಾ ಭಟ್ ಅಲ್ಲಿಂದ ತೆರಳಿರೋದು. ಇದೇ ವೇಳೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಸುಜಾತಾ ಭಟ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಈಗ ಸುಜಾತಾ ಭಟ್ಗೆ 11 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಯಿತು. ಏನೆಲ್ಲ ಕೇಳಲಾಯಿತು? ಇದಕ್ಕೆ ಸುಜಾತಾ ಭಟ್ ಅವರ ಉತ್ತರ ಏನಿತ್ತು? ನಾಳೆ ಎಷ್ಟು ಗಂಟೆಗೆ ವಿಚಾರಣೆಗೆ ಬರ್ತಾರೆ? ಅರ್ಪಿತಾ, ಮತ್ತೆ ನಾಳೆ 9 ಗಂಟೆಗೆ ಎಸ್ಐಟಿ ಕಚೇರಿಗೆ ಬರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇವತ್ತಿನ 11 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ನಡೆಸಲಾಗಿದೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವವಾಗಿರುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಬುರ್ಡೆ ಗ್ಯಾಂಗ್ನಿಂದ ಇವರು ಹೇಗೆ ಸಂಪರ್ಕವನ್ನ ನಡೆಸಿದ್ರು, ಯಾವ್ದೆಲ್ಲ ಪ್ಲಾನ್ ಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಇದರಲ್ಲಿ ನನ್ನ ಪಾತ್ರ ಏನು ಇಲ್ಲ, ದೂರನ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಅಂಗಲಾಚಿದ್ದಾರೆ. ಆದ್ರೆ ಅಧಿಕಾರಿಗಳು ಅದಕ್ಕೆ ಸೊಪ್ಪು ಹಾಕಿಲ್ಲ. ಆ ದೂರನ್ನ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಈ ಗ್ಯಾಂಗ್ ನಲ್ಲಿ ಇವರು ಹೇಗೆ ಸೇರಿದ್ರು, ಎಷ್ಟು ಸಮಯ ಅವ್ರ ಜೊತೆ ಇದ್ರು, ಈ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ರು, ಮತ್ತೆ ಇವರ ರೋಲ್ ಏನು, ಇವರನ್ನ ಹೇಗೆ ಬಳಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಯನ್ನ ಅವರಿಂದ ಪಡಿಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಿಗ್ಗೆ 9 ಗಂಟೆ ವೇಳೆಗೆ ಬರಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಇವತ್ತು 10 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಿದ್ರು. ಆ ನಂತರ 2 ವರ್ಷನ್ಗಳಲ್ಲಿ ಕೇಳಿದ್ದಾರೆ. ಅಂದ್ರೆ ಮಧ್ಯಾಹ್ನ ಕೂಡ ಒಂದು ವರ್ಷನ್ ಅಲ್ಲಿ ಮಧ್ಯಾಹ್ನದ ಬಳಿಕ ಅದು ಅಂದ್ರೆ ಕ್ರಾಸ್ ಕ್ವೆಶ್ಚನ್ ಗಳನ್ನ ಕೇಳಿ ಆ ಮೂಲಕವಾಗಿ ಒಂದಿಷ್ಟು ಮಾಹಿತಿಯನ್ನ ಪಡೆಯುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಒಂದಂತೂ ಸ್ಪಷ್ಟ, ಈ ಬುರ್ಡೆ ಗ್ಯಾಂಗ್ ಸುಜಾತಾ ಭಟ್ ಅವರನ್ನ ಬಳಸ್ಕೊಂಡಿದ್ರು. ಅವರಿಂದಲೂ ಕೂಡ ಒಂದ್ ರೀತಿಯಲ್ಲಿ ಬೇರೆ ಬೇರೆ ಸುಳ್ಳು ಮತ್ತೆ ಅಪಪ್ರಚಾರವನ್ನ ಮಾಡ್ಲಿಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಸೊ ಈಗ ಒಂದೊಂದೇ ಸತ್ಯಗಳು ಹೊರ ಬರ್ತಾ ಇದ್ದ ಹಾಗೆ ಈಗ ಸುಜಾತಾ ಭಟ್ ಕೂಡ ಮಗಳು ಕಾಣೆಯಾಗಿದ್ದಾರೆ ಅನ್ನುವಂತ ದೂರನ್ನ ಏನ್ ಕೊಟ್ಟಿದ್ರು, ಆ ದೂರು ಇದೀಗ ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಅದಕ್ಕೆ ಸುತರಾಂ ಒಪ್ತಾ ಇಲ್ಲ. ಅರ್ಪಿತಾ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.